ಇದೇನಿದು ಇಷ್ಟೊತ್ತಾದ್ರೂ ನಮ್ಮನೆಯವ್ರು ಬಂದೇ ಇಲ್ಲ. ಅಯ್ಯೋ ದೇವ್ರೆ, ಮಳೆ ಬೇರೆ ಬರುವಂಗಿದೆಯಲ್ಲಪ್ಪ, ಯಾಕೆ ಇನ್ನೂ ಬಂದಿಲ್ಲ? ಇಷ್ಟೊತ್ತಿಗೆಲ್ಲ ಬರಬೇಕಾಯ್ತಲ್ಲ. ಏನಾದರೂ ಅತ್ತೆ ಮತ್ತೆ ನಮ್ಮನೆಯವ್ರು ಏನಾದರೂ ಮಾತಾಡ್ಕೊಂಡ್ರಾ? ಅತ್ತೆಗೆ ಬೇರೆ ಇನ್ನೂ ನಮ್ಮನೆಯವ್ರ ಮೇಲೆ ಕೋಪ ಹೋಗಿಲ್ಲ, ಮಗನ ಮೇಲೆ. ಬೇಜಾರು ಮಾಡ್ಕೊಂಡು ಏನಾದ್ರು ಕೂತ್ಕೊಂಡ್ಬಿಟ್ರಾ? ಕತ್ಲಾಗೋದ್ರೊಳಗಡೆ ಮನೆ ಸೇರ್ತಾ ಇದ್ರು, ಇವತ್ತು ನೋಡಿದ್ರೆ ಯಾಕೋ ಇನ್ನೂ ಬಂದೇ ಇಲ್ಲ. ನಮ್ಮನೆಯವರಿಗೂ ಅಪರಾಧಿ ಭಾವ, ಅತ್ತೆಗೆ ಎಷ್ಟು ಪ್ರೀತಿಯಿಂದ ಬೆಳೆಸಿದ ಮಗ ಹಾದಿ ತಪ್ಪದ್ನಲ್ಲ ಬೇಜಾರು. ಇವರಿಬ್ಬರ ಮಧ್ಯೆ ನಾನು ಒದ್ದಾಡ್ತಾ ಇದ್ದೀನಿ, ಅಡ್ಕತ್ರಿಯಲ್ಲಿ ಸಿಕ್ಕ ಅಡಿಕೆ ಥರ. ಯಾರಿಗೂ ಹೇಳಂಗಿಲ್ಲ, ಬಿಡುವಂಗಿಲ್ಲ. ಅತ್ತೆಗೂ ಅನ್ಸತ್ತಲ್ವಾ, ತನ್ನ ಮಗ ಹೇಗೋ ಬೆಳೀಲಿ ಅಂತ ಆಸೆ ಪಟ್ಟಿರೋದು ತಪ್ಪಲ್ಲ. ನಮ್ಮನೆಯವ್ರು ಮಾಡಿರೋ ಕೆಲಸನೂ ಅಂಥದ್ದೇನೆ. ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳೋಂಗಿಲ್ಲ. ಅವರಿಗೂ ತುಂಬ ನೋವಾಗ್ಬಿಟ್ಟಿದೆ. ಏನು ಮಾಡೋದು? ಅತ್ತೆ ಮಾವಂಗೆ ಹೊಂದ್ಕೊಂಡು ಹೋಗೋದು ನನ್ನ ಕರ್ತವ್ಯ, ಗಂಡನ ಜೊತೆ ಬಾಳೋದು ನನ್ನ ಕರ್ತವ್ಯ. ಏನು ಮಾಡೋದು? ಗಂಡನ ಪರವಾಗಿ ನಿಂತರೆ ಅತ್ತೆಗೆ ಮೋಸ ಮಾಡ್ದಂಗಾಗತ್ತೆ. ಕಷ್ಟ ಕಾಲದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತವರು. ಅತ್ತೆ ಪರವಾಗಿ ನಿಂತರೆ ಕಟ್ಕೊಂಡು ಹೆಂಡ್ತಿನೇ ನಂಗೆ ಸಪೋರ್ಟ್ ಮಾಡಲ್ಲ ಅಂತ ಗಂಡಂಗೆ ಬೇಜಾರು. ಈ ಥರ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದಪ್ಪ. ಎಲ್ಲರ ಮನೆಯಲ್ಲೂ ಹೆಂಡತಿಗೆ ಗಂಡ ಸಪೋರ್ಟ್ ಮಾಡಿದ್ರೆ ನನಗೆ ತಾಯಿಗಿಂತ ಹೆಚ್ಚಾಗಿ ದೇವರಿಗಿಂತ ಬಂಧುವಾಗಿ ನನ್ನ ಅತ್ತೆ ಸಪೋರ್ಟ್ ಮಾಡಿರುವಾಗ, ನನ್ನ ಕಷ್ಟ ಕಾಲಕ್ಕೆ ನನ್ನ ಕಣ್ಣೀರು ಒರೆಸಿರ್ಬೇಕಿದ್ರೆ ಅತ್ತೆಗೆ ಒಂದು ಮಾತಲ್ಲ ಅರ್ಧ ಮಾತು ಹೇಳಿದ್ರೂ ಆ ಮೇಲಿರೋ ಭಗವಂತ ಮೆಚ್ಚಲ್ಲ. ಇನ್ನು ಗಂಡ ತಪ್ಪು ಮಾಡಿದ್ದೀನಿ, ತಿದ್ಕೊಂಡು ನಡೀತೀನಿ, ಇನ್ನು ಮುಂದೆ ಈ ಥರ ತಪ್ಪು ಮಾಡಲ್ಲ, ನೀನು ಮೋಸ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ. ಏನು ಮಾಡೋದು ಅಂತಲೇ ಗೊತ್ತಿರಲ್ಲಪ್ಪ ದೇವ್ರೆ. ಅಮ್ಮ ಮಗ ಇಬ್ಬರು ಆದಷ್ಟು ಬೇಗನೆ ಒಂದಾಗೋ ಥರ ಮಾಡಪ್ಪ. ಎಲ್ಲರ ಮನೆಯಲ್ಲೂ ಅತ್ತೆ ಯಾವತ್ತೂ ಸೊಸೆಗೆ ಸಪೋರ್ಟ್ ಮಾಡಲ್ಲ. ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಮಗಳಿಗೆ ಅಳಿಯನಿಗೆ ಸಪೋರ್ಟ್ ಮಾಡಿದಷ್ಟು ಯಾವತ್ತೇನೂ ಸೊಸೆಗೆ ಸಪೋರ್ಟ್ ಮಾಡೋದಿಲ್ಲ. ಅಂಥದ್ರಲ್ಲಿ ಇಡೀ ಜಗತ್ತಿಗೆ ಮಾದರಿ ಆಗೋ ರೀತಿ ನನ್ನ ಅತ್ತೆ ನನ್ನನ್ನು ಸಪೋರ್ಟ್ ಮಾಡಿ ನನ್ನ ಕಷ್ಟ ಕಾಲಕ್ಕೆ ಬೆನ್ನೆಲುಬಾಗಿ ನಿಂತು ನನ್ನ ನಗುವಿಗೆ ಕಾರಣರಾದರು. ನನ್ನ ಜೀವನಕ್ಕೆ ಮಾಂಗಲ್ಯ ಭಾಗ್ಯ ಅಂತ ಅಂದ್ಕೊಟ್ಟವ್ರು ನನ್ನ ಗಂಡ. ಇವಿಬ್ಬರು ಸಂತೋಷವಾಗಿದ್ರೇ ನಾನು ಸಂತೋಷವಾಗಿರೋಕ್ಕೆ ಸಾಧ್ಯ ದೇವ್ರೆ. ಇವರಿಬ್ಬರು ಒಬ್ರಿಗೊಬ್ರು ಕ್ಷಮಿಸ್ಕೊಂಡು ಖುಷಿಯಾಗಿದ್ದರೆ ನನಗೆ ಇನ್ನೇನು ಬೇಡಪ್ಪ ದೇವ್ರೆ. ಎಲ್ಲರ ಮನೆ ಅತ್ತೆಂದರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ತನ್ನ ಸೊಸೆಯನ್ನು ಎಲ್ಲಿ ಅವಮಾನ ಮಾಡೋಕ್ಕಾಗತ್ತೆ, ಎಲ್ಲಿ ನೋವು ಕೊಡೋಕ್ಕಾಗತ್ತೆ, ಎಲ್ಲಿ ಕಣ್ಣೀರು ಹಾಕ್ಸೋಕ್ಕಾಗತ್ತೆ ಅಂತಲೇ ಕಾಯ್ತಾ ಇರ್ತಾರೆ. ಯಾವತ್ತೂ ಮಗನ ಕೈ ಬಾಯಲ್ಲಿ ಬೈಸ್ಕೊಳ್ಳೋಕೆ ಥರ ಮಾಡ್ಬೋದು ಅಂತ ಯೋಚನೆ ಮಾಡ್ತಾನೇ ಇರ್ತಾರೆ ಅತ್ತೆಂದರು. ಅಂಥದ್ರಲ್ಲಿ ನನ್ನ ಅತ್ತೆ ನನ್ನನ್ನು ಅವ್ರ ಮಗನ ಜೊತೆ ತಲೆ ಎತ್ತಿ ನಿಂತು ಮಾತಾಡೋ ಥರ ಮಾಡಿದವ್ರು ನನ್ನ ಅತ್ತೆ. ಹೀಗಿರಬೇಕಿದ್ರೆ ನಾನು ಅತ್ತೆಗೆ ಸಪೋರ್ಟ್ ಮಾಡಬೇಕು. ಎಲ್ಲರ ಮನೆಯಲ್ಲೂ ಅತ್ತೆಂದರು ಸೊಸೆನ ಯಾರ ಮುಂದೆ ಅವಮಾನ ಮಾಡೋಕ್ಕಾಗತ್ತೆ ಅಂತ ಕಾಯ್ತಾ ಇರೋರೇ ಹೆಚ್ಚಾಗಿರುವಾಗ, ಇಡೀ ಸಮಾಜದ ಮುಂದೆ ನನ್ನನ್ನು ಗೌರವ ರೀತಿಯಲ್ಲಿ ಬಾಳೋ ಥರ ಮಾಡಿದವ್ರು ನನ್ನ ಅತ್ತೆ. ಎಲ್ಲರ ಮುಂದೆನೂ ಕಣ್ಣೀರು ಹಾಕಿಸಿ ಯಾರ ಮುಂದೆ ಬಂದು ಅವಮಾನ ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡೋ ಅತ್ತೆಯರಿರಬೇಕಿದ್ರೆ ಅವರೆಲ್ಲರ ಮುಂದೆನೂ ನನ್ನನ್ನು ಬೆಳೆಸಿರೋರು ನನ್ನತ್ತೆ. ಅವರೆಲ್ಲರನ್ನು ಎದುರು ಹಾಕ್ಕೊಂಡು ನನ್ನ ಗಂಡ ಜೀವನ ಅಂದರೆ ಏನು, ಕಷ್ಟದ ಕಾಲದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ. ಒಲೆ ಬುಡದಲ್ಲಿದ್ದ ನಾನು, ಮೂಲೆ ಗುಂಪಾಗಿದ್ದ ನಾನು ಹೊರಗಡೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಕಲಿಸ್ಕೊಟ್ಟಿದ್ದಾರೆ.
ಹೀಗಿರಬೇಕಿದ್ರೆ ಹೆಣ್ಣಾದವಳು ಕೂಡ ಸಂಸಾರದ ಜವಾಬ್ದಾರಿನ ಹೊತ್ತು ಸಂಸಾರವನ್ನು ನಿಭಾಯಿಸಬೇಕು ಅಂತ ಕಲಿಸ್ಕೊಟ್ಟಿದ್ದಾರೆ. ಈ ಥರ ಬೆಳೆಯೋದಕ್ಕೆ ಅವಕಾಶ ಕೊಟ್ಟವ್ರು ನಮ್ಮ ಮನೆಯವರು. ಅವರು ಮಾಡಿರೋ ತಪ್ಪಿರ್ಬೋದು, ಇಲ್ಲ ಅಂತ ಹೇಳಲ್ಲ, ಆದರೆ ನನ್ನಲ್ಲೂ ಇಷ್ಟೊಂದು ಶಕ್ತಿ ಇದೆ ಅಂತ ತೋರಿಸ್ಕೊಟ್ಟವ್ರು ಅವರು. ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಇವರಿಬ್ಬರ ಮಧ್ಯೆ ಗರಗಸ ಥರ ಆಗ್ಬಿಟ್ಟಿದ್ದೀನಿ. ಆ ಕಡೆ ಹೋದರೂ ಕೊಯ್ಯತ್ತೆ, ಈ ಕಡೆ ಬಂದ್ರೂ ಕುಯ್ಯತ್ತೆ. ಹೇಗೆ ಇವರಿಬ್ಬರ ಮಧ್ಯೆ ನಾನು ಅರಳು ನಿಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಪ್ರತಿದಿನ ಸಂಜೆ ಆದರೆ ಸಾಕು, ಅಮ್ಮ ಒಂದು ಮೂಲೆಯಲ್ಲಾದರೆ ಮಗ ಇನ್ನೊಂದು ಮೂಲೆಯಲ್ಲಿ, ಇಬ್ಬರೂ ಸಹಿತ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋದೆ ಮಗ ಮಾಡಿರೋ ತಪ್ಪು. ಅಮ್ಮ ನನ್ನ ಕ್ಷಮಿಸಿದ್ರೆ ಸಾಕು ಅಂತ ಅಳೋ ಮಗ ಒಂದು ಕಡೆ ಆದರೆ, ನಾನು ಇಷ್ಟು ಚೆನ್ನಾಗಿ ಬೆಳೆಸಿದ ಮಗ, ಎಷ್ಟೊಂದು ಕನಸನ್ನ ಕಟ್ಟಿದ್ದೆ ನಾನು, ಆದರೆ ಮಗ ತಪ್ಪು ಮಾಡ್ದ ಅಂತ ಒಂದು ಮೂಲೆ ಕೂತು ಅಳುವ ತಾಯಿ. ಇವರಿಬ್ಬರ ಮಧ್ಯೆ ನಾನು, ಈ ದೇವ್ರೆ ಯಾವತ್ತಾದರೂ ಒಂದು ದಿವಸ ಅವರಿಬ್ರು ಸಂತೋಷ ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದೀನಪ್ಪ. ಅವರಿಬ್ರು ಒಬ್ರಿಗೊಬ್ರು ಕ್ಷಮಿಸ್ಕೊಂಡು ಆದಷ್ಟು ಬೇಗನೆ ಒಂದಾಗೋ ಥರ ಮಾಡಪ್ಪ. ಎಲ್ಲರ ಮನೆಯಲ್ಲೂ ಸೊಸೆ ಬಂದರು ಅಂದರೆ ಮಗನ್ನ ತಾಯಿಯಿಂದ ದೂರ ಮಾಡ್ತಾಳೆ ಅನ್ನೋ ಭಾವನೆನೇ ಜಾಸ್ತಿ. ಆದರೆ ಇಲ್ಲಿ ವಿಪರ್ಯಾಸ ಎಂದರೆ ಇವರಿಬ್ರು ಯಾವಾಗ ಒಂದಾಗ್ತಾರೋ ಅಂತ ಕಾಯೋ ಪರಿಸ್ಥಿತಿ ನಂದು. ಅಮ್ಮ ಮಗನನ್ನ ದೂರ ಮಾಡಿ ಎರಡು ಮನೆ ಎರಡು ಸಂಸಾರ ಮಾಡೋಳು ಸೊಸೆ ಅನ್ನೋ ಕಾಲದಲ್ಲಿ ನಾನು ಅವರಿಬ್ರು ಒಂದಾಗಲಿ ಅಂತ ಬಯಸ್ತಾ ಇದ್ದೀನಿ. ಎಲ್ಲ ಅತ್ತೆಂದ್ರು ಅವ್ರ ಮಗಳು ಅಳಿಯ ಒಂದು ಕಡೆ ಆದರೆ ಸೊಸೆ ಮಗ ಒಂದು ಕಡೆ. ಸೊಸೆ ಬಂದವಳು ಭೇದ ಭಾವ ತೋರೋ ಅತ್ತೆಂದ್ರೆ ಜಾಸ್ತಿ. ಅಂಥದ್ರಲ್ಲಿ ಮಗಳಿಗಿಂತ ಸೊಸೆನೇ ಜಾಸ್ತಿ ಪ್ರೀತಿ ತೋರಿ ಮಗಳಿಗೂ ಸೊಸೆಗೂ ಸಮಾನವಾದ ಹಕ್ಕು ಕೊಟ್ಟವರು ನನ್ನ ಅತ್ತೆ. ಅದೆಷ್ಟೋ ಹೆಣ್ಮಕ್ಳು ಸೊಸೆಯಾಗಿ ಬಂದವರು ನನಗೆ ಈ ಮನೆಯಲ್ಲಿ ಒಂದು ಸ್ಥಾನ ಮಾನ ಗೌರವ ಸಿಗಲಿವಂತಾಗಲಿ ಹೇಳಿ ಎಷ್ಟೋ ಹೆಣ್ಮಕ್ಳು ಜೋರಾಗಿ ಕೋಪದಿಂದ ಭಯದಿಂದ ತಮ್ಮ ಸ್ಥಾನಮಾನ ಗಟ್ಟಿ ಮಾಡಿಕೊಡೋಲ್ಲಿ ಹೋರಾಡ್ತಾ ಇದ್ದರೆ ನನ್ನ ಪರಿಸ್ಥಿತಿ ಅವರಿಬ್ಬರು ಸಂತೋಷವಾಗಿದ್ದು ನನ್ನನ್ನು ಖುಷಿಯಿಂದ ಆ ಬದಿಗೊಬ್ಬರು ಈ ಕಡೆ ಒಬ್ಬರು ಕೂತ್ಕೊಂಡು ನನ್ನನ್ನು ಮಾತಾಡ್ಸೋಕ್ಕೆ ಬರಲಿ ಅಂತ ಕಾಯ್ತಾ ಇದ್ದೀನಿ ನಾನು.